My dear teachers and students, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾವು ಜೀವಕೋಶಗಳಿಂದ ನಮಗೆ ಮಾರ್ಗದರ್ಶನ ಅಂತಕ್ಕಂಥ ಒಂದು ಸರಳವಾದಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲ ಶಾಲೆಯ ಮಕ್ಕಳಲ್ಲಿ ಜೀವಕೋಶ ಅಂದರೆ ಏನು ಅಂತ ಗೊತ್ತಿರುತ್ತೆ ಮತ್ತು ಎಲ್ಲ ಜೀವಿಗಳಲ್ಲೂ ಜೀವಕೋಶಗಳಿರುತ್ತೆ ಅಂತಕ್ಕಂಥ ವಿಚಾರ ಗೊತ್ತಿರುತ್ತೆ. ಆದರೆ ನಾವು ಆ ಜೀವಕೋಶಗಳಿಂದ ಏನು ವಿಷಯಗಳನ್ನು ಕಲ್ತ್ಕೋಬಹುದು ಅನ್ನೋದನ್ನ ಮಾರ್ಗದರ್ಶನ ಅಂತ ನಾನು ಕರೆದಿದ್ದೀನಿ. ಅದನ್ನ ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ನೋಡೋಣ. ಪ್ರತಿ ಜೀವಂತ ಕೋಶ ಮೌನವಾಗಿ ತನ್ನ ಕೆಲಸ ಮಾಡುತ್ತದೆ. ಅದಕ್ಕೆ ಅಹಂಕಾರವಿಲ್ಲ. ಯಾವ ಕೋಶವೂ ಪ್ರಶಂಸೆಯನ್ನು ಕೇಳುವುದಿಲ್ಲ. ಆದರೆ ಕೋಶವಿಲ್ಲದೆ ಜೀವವೇ ಇರುವುದಿಲ್ಲ. ಅಂದರೆ ಈ ಜೀವಕೋಶದಿಂದ ನಮಗೆ ಮಾರ್ಗದರ್ಶನ ಇದು. ಏನೋ ಅಹಂಕಾರ ಇರಬಾರ್ದು, ನಮ್ಮ ಕೆಲಸವನ್ನು ನಾವು ಮೌನವಾಗಿ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠ. ಇನ್ನು ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ಪ್ರತಿ ಜೀವಕೋಶದಲ್ಲಿ ಅಂಗಕಗಳು ಇರುತ್ತವೆ. ಅದಕ್ಕೆ ಆರ್ಗ್ಯಾನಲ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಯಾವ ಅಂಗಕ್ಕೂ ಅಹಂಕಾರವಿಲ್ಲ. ಆ ಅಂಗಗಳು ಯಾವುದು ಅಂತ ಮುಂದೆ ಹೇಳ್ತೀನಿ ನಾನು. ಅವುಗಳು ಸಹಕಾರದ ಜೀವನ ನಡೆಸ್ತಾ ಇರುತ್ತೆ. ಅಂದರೆ ಈ ಕೋಶಗಳನ್ನ ನಾವು ನೋಡಿದಾಗ ನಮ್ಮ ಜೀವನ ಅದೇ ರೀತಿ ಇದ್ದರೆ ನಮ್ಮ ಜೀವನ ಸುಖಮಯವಾಗುತ್ತೆ. ಪರಸ್ಪರ ಸಹಕಾರ ಇದ್ದರೆ ಮಾತ್ರ ಜೀವ ಆಗುತ್ತೆ ಅಂತಕ್ಕಂಥದ್ದೇ ಮುಖ್ಯವಾದ ಮಾರ್ಗದರ್ಶನ. ಕನ್ನಡದಲ್ಲಿ ಕೋಶ ಅಂತ ಹೇಳ್ತೀವಿ, ಇಂಗ್ಲಿಷ್ನಲ್ಲಿ ಸೆಲ್ ಅಂತ ಹೇಳ್ತೀವಿ. ಈ ಬಲಗಡೆ ಭಾಗದಲ್ಲಿ ಒಂದು ಸಣ್ಣ ಚಿತ್ರ ತೋರಿಸಿದ್ದೀನಿ. ಆ ಚಿತ್ರ ನಿಮ್ಮ ಪಠ್ಯ ಪುಸ್ತಕದಲ್ಲೂ ಇರುತ್ತೆ. ನೀವು ಅದನ್ನು ನೋಡಿರ್ಬೋದು ಅಥವಾ ಬರೆದಿರ್ಬೋದು. ಆ ಒಂದು ಸಣ್ಣ ಕೋಶ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು ಸೂಕ್ಷ್ಮ ದರ್ಶನದಿಂದ ಮಾತ್ರ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಅಂಥ ಕೋಶಗಳು ನಮ್ಮ ದೇಹದಲ್ಲಿ ಕೋಟ್ಯಾಂತರ ಇವೆ. ಆ ಪ್ರತಿಯೊಂದು ಕೋಶ ಜೀವಂತವಾಗಿರುತ್ತೆ. ಪ್ರತಿಯೊಂದು ಕೋಶವೂ ಕೆಲಸ ಮಾಡ್ತಾ ಇರುತ್ತೆ. ಕೋಟಿ ಇದ್ರೂ ಸಹಿತ ಪ್ರತಿಯೊಂದು ಕೋಟಿಗಳಿದ್ರೂ ಸಹಿತ ಪ್ರತಿಯೊಂದು ಜೀವಕೋಶ ಕೆಲಸ ಮಾಡ್ತಾ ಇರುತ್ತೆ. ಕಣ್ಣಿನ ಕೋಶ ಆಗಲಿ, ನಾಲಿಗೆ ಕೋಶವಾಗಲಿ, ಅಥವಾ ಮೆದುಳಿನ ಕೋಶವಾಗಲಿ, ಹೊಟ್ಟೆಯ ಕೋಶವಾಗಲಿ, ಯಾವ ಕೋಶವೂ ಪ್ರಶಂಸನೆ ಕೇಳೋದಿಲ್ಲ. ನಾನೇ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ಆದರೆ ಯಾವುದೇ ಒಂದು ಭಾಗದ ಕೋಶ ಕೆಲಸ ಸರಿ ಮಾಡದೆ ಹೋದರೆ ನಮಗೆ ಜೀವವೇ ಇರುವುದಿಲ್ಲ. ಇದರಿಂದ ನಾವು ಕಲ್ತ್ಕೊಳ್ಳೋ ಪಾಠ ಏನಪ್ಪಾ ಅಂದ್ರೆ, ಪ್ರಯತ್ನಗಳೇ ದೊಡ್ಡ ಜೀವನವನ್ನು ಮಾಡುತ್ತೆ. ಎಂಥ ಪ್ರಯತ್ನಗಳು? ಚಿಕ್ಕ ಪ್ರಯತ್ನಗಳು. ಅಂದ್ರೆ ಈ ಸಣ್ಣ ಸಣ್ಣ ಅಂಗಕಗಳು ಆರ್ಗನಲ್ಸ್ ಇದೆಯಲ್ಲ, ಅವು ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸಣ್ಣ ಸಣ್ಣ ಅಂಗಕಗಳು. ಆ ಅಂಗಗಳಿಂದಲೇ ಜೀವ ಬರುತ್ತೆ. ಅದೇ ರೀತಿ ನಾವು ನಮ್ಮ ಜೀವನವನ್ನ ಸುಖಮಯವಾಗಿ ಇಟ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ಪ್ರಯತ್ನಗಳನ್ನು ಮಾಡಬೇಕು. ಕೋಪ ಬಿಡಬೇಕು, ಅಹಂಕಾರ ಬಿಡಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಹೀಗೆ ಸಣ್ಣ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾ ಬಂದ್ರೆ ನಮ್ಮ ಜೀವನವೇ ಬದಲಾವಣೆ ಆಗುತ್ತೆ ಅಂತದ್ದು ಈ ನಮ್ಮ ಜೀವಕೋಶಗಳಿಂದ ನಮಗೆ ಮಾರ್ಗದರ್ಶನ. ಕೋಶಗಳಲ್ಲಿ ಅನೇಕ ಅಂಗಕಗಳು ಇರುತ್ತೆ ಅಂತ ಹೇಳಿದೆ ನಾನು. ಆರ್ಗ್ಯಾನಲ್ಸ್ ಅಂತ ಹೇಳ್ತೀವಲ್ಲ, ಒಂದು ಕೋಶದಲ್ಲಿ ಎಲ್ಲ ಇರುತ್ತೆ. ಈಗ ಒಂದು ಉದಾಹರಣೆ ತಗೋಣ. ಕೋಶಪಟಲ ಅಥವಾ ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ. ಇದು ಕೋಶದ ಹೊರಭಾಗದಲ್ಲಿ ಇರ್ತಕ್ಕಂಥ ಒಂದು ಭಾಗ. ಅದು ಏನ್ ಮಾಡುತ್ತೆ ಅಂದ್ರೆ ಗಡಿ ಹಾಕಿ ಕೆಲಸ ಮಾಡುತ್ತೆ. ಬೇರೆ ಕೋಶಗಳಿಗೆ ಅದು ಟಚ್ ಆದ್ರೂ ಸಹಿತ ತನ್ನ ಕೋಶದಲ್ಲಿರ್ತಕ್ಕಂಥ ವಸ್ತುಗಳನ್ನ ಕೆಲಸ ಮಾಡ್ತಕ್ಕಂಥದನ್ನ ಅದು ಯಾರು ಮುಟ್ಟೋದಕ್ಕೆ ಅಂದ್ರೆ ಬೇರೆ ಕೋಶಗಳು ಮುಟ್ಟೋದಕ್ಕೆ ಬಿಡೋದಿಲ್ಲ. ಗಡಿ ಹಾಕಿ ಕೆಲಸ ಮಾಡುತ್ತೆ. ಅದು ಕೋಶದ ಒಳಗಿರ್ತಕ್ಕಂಥ ಎಲ್ಲಾ ಭಾಗಗಳನ್ನು ರಕ್ಷಣೆ ಮಾಡುತ್ತೆ. ಕೋಶವನ್ನು ರಕ್ಷಣೆ ಮಾಡುತ್ತೆ. ಅದು ಉಪಯುಕ್ತ ವಸ್ತುಗಳನ್ನು ಒಳಗೆ ಬಿಡುತ್ತೆ. ಅಲ್ಲಿ ನೋಡಿ, ಬಲಗಡೆ ಚಿತ್ರದಲ್ಲಿ ತೋರಿಸಿದ್ದೀನಿ ನಾನು. ಅದು ಒಂದು ಚಿತ್ರ ಬರೆದಿರೋದು. ಅದು ಒಂದು ಕೋಶಪಟಲ ಅಥವಾ ಸೆಲ್ ಮೆಂಬ್ರೇನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ.
ಕೆಲವು ವಸ್ತುಗಳನ್ನು ಮಾತ್ರ ಒಳಗೆ ಬಿಡುತ್ತೆ, ಮತ್ತೆ ಬೇಡದೇ ವಸ್ತುಗಳನ್ನ ಹೊರಗಡೆ ಕಳಿಸುತ್ತೆ, ಅಪಾಯಕಾರಿ ವಸ್ತುಗಳನ್ನ ತಡೆ ಮಾಡುತ್ತೆ. ಅಂದ್ರೆ ಇದರಿಂದ ನಾವೇನ್ ಕಲ್ತ್ಕೊಳ್ತೀವಿ ಅಂದ್ರೆ, ಜೀವನದಲ್ಲಿ ನಮಗೆ ಗಡಿಗಳು ಬೇಕು. ಗಡಿಗಳು ಅಂದ್ರೇನು? ಒಂದು ಒಳ್ಳೆ ಕೆಲಸ ಮಾಡಬೇಕು ಅಥವಾ ಕೆಟ್ಟ ಕೆಲಸ ಮಾಡಬಾರ್ದು, ಹೀಗೆ ಒಂದೊಂದು ಗಡಿ, ವಾಟ್ ವಿ ಕಾಲ್, ನಮ್ಮ ಒಂದು ಪ್ರತಿಯೊಂದು ಕೆಲಸಕ್ಕೂ ಸಹಿತ ನಾವು ಏನು ಮಾಡಬೇಕು, ಎಷ್ಟು ಮುಂದಕ್ಕೆ ಹೋಗ್ಬೇಕು, ಎಷ್ಟು ಹಿಂದಕ್ಕೆ ಬರಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇದು ಒಂದು ಕೋಶಗಳ ಮಾರ್ಗದರ್ಶನ. ಅಂದ್ರೆ ಕೋಶ ಪಟ್ಟಿಲ ಎಂತ ಒಳ್ಳೆ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ಇದು ಹೇಳ್ಕೊಡುತ್ತೆ. ಕೋಶ ಕೇಂದ್ರ ಅಥವಾ ಕರ್ಣಕ ಅಂತ ಕರೀತಾರೆ, ಅದಕ್ಕೆ ಇಂಗ್ಲಿಷ್ನಲ್ಲಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಈ ಕೋಶ ಕೇಂದ್ರವು ಕೋಶದ ಎಲ್ಲ ಕೆಲಸಗಳನ್ನು ನಿಯಂತ್ರಣ ಮಾಡುತ್ತೆ, ಎಲ್ಲ ಚಟುವಟಿಕೆಗಳನ್ನ ನಿರ್ದೇಶನ ಮಾಡುತ್ತೆ. ಅಂದ್ರೆ ಇದು ಕೋಶದ ಒಳಭಾಗದಲ್ಲಿ ತುಂಬಾ ಸಣ್ಣ ಭಾಗವಾಗಿರ್ತಕ್ಕಂಥ ಒಳಗಿರುತ್ತೆ. ಅದು ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೋ ಹಾಗೆ ಪ್ರತಿಯೊಂದು ಕೋಶದಲ್ಲೂ ಈ ಕೋಶ ಕೇಂದ್ರ ಇರುತ್ತೆ. ಎಲ್ಲ ಚಟುವಟಿಕೆಗಳನ್ನ ಇದು ಮಾಡುತ್ತೆ. ಒಂದು ಕೋಶ ಅನೇಕ ಚಟುವಟಿಕೆ ಮಾಡುತ್ತೆ. ಅದು ಏನ್ ಮಾಡುತ್ತೆ? ಒಳಭಾಗದಲ್ಲಿ ಸಣ್ಣ ಸಣ್ಣ ಕಣಗಳು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಬೇಕಾದ ಸಣ್ಣ ವಸ್ತುಗಳು ಒಳಗಡೆ ಹೋಗುತ್ತೆ, ಹೊರಗೆ ಬರುತ್ತೆ. ಕೋಶದ ಒಳಭಾಗದಲ್ಲೇ ಅನೇಕ ಸಣ್ಣ ಕಣಗಳು ಮೂವ್ಮೆಂಟ್ ಚಲಿಸ್ತಾ ಇರುತ್ತೆ. ಹೀಗೆ ಎಲ್ಲ ಕೆಲಸಗಳನ್ನು ಸಹಿತ ಈ ಕೋಶ ಕೇಂದ್ರ ಅದು ನಿರ್ದೇಶನ ಮಾಡುತ್ತೆ. ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಬೇಕಾಗಿರ್ತಕ್ಕಂಥ ನಾವು ಹೇಳ್ತೀವಲ್ಲ, DNA ಅಂತ ಹೇಳ್ತೀವಲ್ಲ, ಅಂದ್ರೆ DNA ಅಂತಕ್ಕಂಥದ್ದು ನಮ್ಮ ಪ್ರತಿಯೊಂದು ಭಾಗದಲ್ಲಿರ್ತಕ್ಕಂಥ ವಸ್ತುಗಳನ್ನ ಬೇರೆ ಬೇರೆ ಕೋಶಗಳು ಹೋಗೋದಾಗಿ ಮಾಡುತ್ತೆ. ಅದು ಸಹಿತ ನಮ್ಗೆ ಮುಖ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಇದರಿಂದ ಏನ್ ಪಾಠ ನಾವು ಕಲ್ತ್ಕೊಳ್ಬೇಕು ಅಂದ್ರೆ, ಸರಿದಾರಿ ತೋರಿಸುವ ನಾಯಕತ್ವ ಅಥವಾ ಮನಸ್ಸು ಅಗತ್ಯ. ಈ ಕೋಶ ಕೇಂದ್ರ ಅಂತಕ್ಕಂಥದ್ದು ನಾಯಕನಾಗಿ ಕೆಲಸ ಮಾಡುತ್ತೆ. ಅಂತ ನಾಯಕರಿದ್ದಾಗ ನಮಗೂ ಒಳ್ಳೇದಾಗುತ್ತೆ. ಅಂದ್ರೆ ನಮ್ಮ ಮನಸ್ಸು ಇದೆಯಲ್ಲ, ಅದೇ ನಮ್ಮ ನಾಯಕ. ಅದು ಸರಿಯಾಗಿ ಕೆಲಸ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ. ಈಗ ಇನ್ನೂ ಒಂದು ಅಂಗಕ, ಅದು ಮೈಟೊಕಾಂಡ್ರಿಯಾ ಅಂತ ಕರೀತಾರೆ. ಮೈಟೊಕಾಂಡ್ರಿಯಾ ಅಂತಕ್ಕಂಥದ್ದು ಕೋಶದ ಒಳಗೆ ಬೇಕಾದಷ್ಟು ಇರುತ್ತೆ. ಇದು ಶಕ್ತಿಯ ಕೇಂದ್ರ. ಅಂದ್ರೆ ಶಕ್ತಿ ಇಲ್ಲದೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ತೆಗೆದುಕೊಳ್ತಕ್ಕಂಥ ಆಹಾರವನ್ನ ಇದು ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಅಂದ್ರೆ ಈ ಒಂದು ಶಕ್ತಿ ಇಲ್ಲದೆ ಹೋದರೆ, ಬರೀ ನಾವು ಆಹಾರ ತೆಗೆದುಕೊಂಡಾಗ ಆಹಾರದಿಂದ ಏನೂ ಆಗಲ್ಲ. ಆದರೆ ಆಹಾರವನ್ನ ಈ ಮೈಟೊಕಾಂಡ್ರಿಯಾ ಅಂತಕ್ಕಂಥದ್ದು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಅದಕ್ಕೆ ATP ಅಂತ ಕರೀತಾರೆ. ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿದಾಗ ಮಾತ್ರ ಅದು ಕೋಶ ಕೆಲಸ ಮಾಡೋಕ್ಕೆ ಸಹಾಯವಾಗುತ್ತೆ. ಇದರಿಂದ ಕಲ್ತಕ್ಕಂಥ ಪಾಠ ಏನು? ನಮಗೆ ಶಕ್ತಿ ಅಥವಾ ಮನೋಬಲ ಬೇಕೇ ಬೇಕು. ಮನೋಬಲ ಇಲ್ಲದೆ ಹೋದ್ರೆ ನಮ್ಮ ಜೀವನ ಸಾಗದು. ಇದು ಒಂದು ಮಾರ್ಗದರ್ಶನ. ನಮಗೆ ಏನೇ ಕಷ್ಟ ಬಂದರೂ ಸಹಿತ ನಾವು ನಮ್ಮ ಮನೋಬಲವನ್ನು ಉಪಯೋಗಿಸ್ಕೊಂಡು ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಪಾಠವನ್ನ ಈ ಮೈಟೊಕಾಂಡ್ರಿಯಾ ತೋರಿಸ್ತಾ ಇದೆ. ಅಂದ್ರೆ ಶಕ್ತಿ, ಮನೋಬಲ ಬೇಕೇ ಬೇಕು ಅಂತಕ್ಕಂಥ ಒಂದು ಪಾಠವನ್ನು ಇದು ಹೇಳ್ಕೊಡ್ತಾ ಇದೆ. ಕೋಶದ ಒಳಗೆ ಇನ್ನೂ ಸಣ್ಣ ಅಂಗಗಳಿವೆ. ಅವುಗಳಿಗೆ ರೈಬೋಸೋಮ್ ಅಂತ ಕರಿತೀವಿ. ರೈಬೋಸೋಮ್ಸ್ ಅಂತ ನೀವು ನೋಡಿರ್ಬೋದು ಚಿತ್ರಗಳಲ್ಲಿ. ಕೆಳಗಡೆನೂ ಒಂದು ಚಿತ್ರ ತೋರಿಸಿದ್ದೀನಿ ನಾನು. ಆ ಚಿತ್ರದಲ್ಲಿ ಒಳಭಾಗದಲ್ಲಿ ರೈಬೋಸೋಮ್ಗಳಿವೆ. ಅವುಗಳು ಏನು ಕೆಲಸ ಮಾಡುತ್ತಪ್ಪ ಅಂದ್ರೆ, ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಎಲ್ಲ ಕಣಗಳನ್ನು ಸೇರಿಸ್ಬಿಟ್ಟು ಅದು ಪ್ರೋಟೀನ್ ಅನ್ನು ನಿರ್ಮಾಣ ಮಾಡುತ್ತೆ. ಪ್ರೋಟೀನ್ ಅಂತಕ್ಕಂಥದ್ದು ನಮ್ಮ ದೇಹದ ಬೆಳವಣಿಗೆ ಬೇಕೇ ಬೇಕು. ಅಂದ್ರೆ ನಿರ್ಮಾಣ ಕಾರ್ಯ, ಸಣ್ಣ ಸಣ್ಣ ಕಣಗಳಿಂದ ಬೇರೆ ವಸ್ತುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಒಂದು ರೈಬೋಸೋಮಿನ ಕೆಲಸ. ಇದರಿಂದ ನಾವು ಏನ್ ಪಾಠ ಕಲ್ತ್ಕೊಳ್ತೀವಿ ಅಂದ್ರೆ, ನಾವು ಚಿಕ್ಕ ಚಿಕ್ಕ ಕೆಲಸಗಳನ್ನು, ಒಳ್ಳೆ ಕೆಲಸಗಳನ್ನು ಮಾಡಿ ನಿರ್ಮಾಣಗಳನ್ನು ಮಾಡಬೇಕು. ಅಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಈ ಕಾರ್ಯಗಳನ್ನು ಮಾಡುವಾಗ ನಮ್ಮ ಬೆಳವಣಿಗೆಗೆ ಸಹಾಯವಾಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ನೋಡಿ, ಚಿಕ್ಕ ಚಿಕ್ಕ ಚಿಕ್ಕ
ಕೆಲಸಗಳಾಗ್ತಾ ಇದೆ, ಒಂದೊಂದು ಕಡೆಗೂ ಸಹಿತ ದೇಶ ವಿಕಾಸವಾಗ್ತಾ ಇದೆ ಅಂತ ಹೇಳ್ತೀವಿ. ಹಾಗೆ ಸಣ್ಣ ಸಣ್ಣ ಕೆಲಸಗಳನ್ನ, ಒಳ್ಳೆಯ ಕೆಲಸಗಳನ್ನ ನಾವು ಮಾಡಿದರೆ ನಮ್ಮ ಒಂದು ವೈಯಕ್ತಿಕ ಒಂದು ರೂಪ ಇದೆಯಲ್ಲ, ಜೀವನ ಇದೆಯಲ್ಲ, ಅದು ಬೆಳವಣಿಗೆಗೆ ಸಹಾಯವಾಗುತ್ತೆ. ಇನ್ನೂ ಒಂದು ಅಂಗಕ ಎಂಡೋಪ್ಲಾಸ್ಮಿಕ್ ಜಾಲ ಅಂತ ಕರೀತಾರೆ. ಇದು ಕೋಶ ಪರೆ ಅಥವಾ ಕೋಶ ಪಟಲ, ಅಲ್ಲಿಂದ ಕೋಶ ಕೇಂದ್ರ ತನಕ ಒಂದು ಜಾಲವಾಗಿರುತ್ತೆ. ಜೇಡರ ಬಲೆ ಹೇಗಿರುತ್ತೋ ಹಾಗೆ ಎಲ್ಲಾ ಕಡೆನೂ ಇದು ಹರಡ್ಕೊಂಡ್ಬಿಟ್ಟಿರುತ್ತೆ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಕ್ಕಂಥದ್ದು. ಅಲ್ಲಿ ಒಂದು ಚಿತ್ರ ತೋರಿಸಿದ್ದೀನಿ, ಅದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ತೋರಿಸಿರ್ತಕ್ಕಂಥ ಚಿತ್ರ. ಅಲ್ಲಿರ್ತಕ್ಕಂಥ ಎಂಡೋಪ್ಲಾಸಮ್ ರೆಟಿಕ್ಯುಲಮ್ ಅನ್ನು ನೋಡಿ, ಸಣ್ಣ ಸಣ್ಣ ಗೆರೆಗಳಿದೆಯಲ್ಲ, ಅದೇನೇನೆ. ಇದು ಕೋಶದ ಒಳಭಾಗದಲ್ಲಿ ವಸ್ತುಗಳನ್ನ ಸಾಗಿಸೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಕೋಶದ ಒಳಗೆ ಯಾವ ಕಣಗಳು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು ಅನ್ನೋದನ್ನ ಇದು ಸುಗಮವಾಗಿ ಇದು ಕೆಲಸ ಮಾಡುತ್ತೆ. ಅಂದ್ರೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲಾ ಕಣಗಳನ್ನ ಬೇರೆ ಬೇರೆ ಕಡೆಗೆ ಕಳಿಸ್ಕೊಡುತ್ತೆ. ಕೆಲವನ್ನ ಒಳಗೆ ತಗೊಳುತ್ತೆ, ಕೆಲವನ್ನ ಹೊರಗಡೆ ಹಾಕುತ್ತೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೂಲಕ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ, ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ನಮ್ಮ ಜೀವನ, ಸಮಯವನ್ನ, ಹಣವನ್ನ ನಾವು ಉಪಯೋಗಿಸಿದರೆ ನಮ್ಮ ಜೀವನ ಸುಗಮವಾಗುತ್ತೆ ಅಂತಕ್ಕಂಥದ್ದು ಎಂಡೋಪ್ಲಾಸ್ಮಿಕ್ ಕಲಿಸಿಕೊಡ್ತಕ್ಕಂಥ ಪಾಠ. ಇನ್ನೊಂದು ಸಣ್ಣ ಅಂಗಕ ಗಾಲ್ಗಿ ಬಾಡಿ ಅಂತ ಕರೀತಾರೆ. ಗಾಲ್ಗಿ ದೇಹ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಗೋಲ್ಗಿ ಅಥವಾ ಗಾಲ್ಗಿ ಅಂತ ಕರಿಬಹುದು. ಇದು ಏನ್ ಮಾಡುತ್ತೆ ಕೆಲಸ ಅಂದ್ರೆ, ವಸ್ತುಗಳನ್ನ, ಅಂದ್ರೆ ಕೋಶದ ಒಳಗೆ ತಯಾರಾದಂಥ ವಸ್ತುಗಳನ್ನ, ಕೋಶಕ್ಕೆ ಬೇಡವಾದಂಥ ವಸ್ತುಗಳನ್ನ ಇದು ಪ್ಯಾಕ್ ಮಾಡುತ್ತೆ. ಒಂದು ಪ್ಯಾಕಿಂಗ್ ಏಜೆಂಟ್ ತರ ಪ್ಯಾಕ್ ಮಾಡಿ ಬೇರೆ ಬೇರೆ ಕಡೆ ಕಳಿಸ್ಕೊಡುತ್ತೆ. ಅಂದ್ರೆ ವಸ್ತುಗಳು ಬೇರೆ ವಸ್ತುಗಳಿಗೆ ಸಹಾಯ ಆಗುವ ಹಾಗೆ, ಅಥವಾ ಅದರಿಂದ ಏನು ಅನಾನುಕೂಲ ಆಗದೆ ಇರೋ ಹಾಗೆ ಪ್ಯಾಕ್ ಮಾಡಿಬಿಟ್ಟು ಅದು ಕೋಶದ ಒಳಗೆ ಅಥವಾ ಕೋಶದ ಹೊರಗೆ ಕಳಿಸ್ಕೊಡುತ್ತೆ. ಅಂದ್ರೆ ಇದರಿಂದ ನಾವೇನ್ ಪಾಠ ಕಲ್ತ್ಕೊಳ್ತೀವಿ ಅಂದ್ರೆ, ಇದು ವಿತರಣೆ. ಅಂದ್ರೆ ಗಾಲ್ಗಿ ಬಾಡಿ ಇದೆಯಲ್ಲ, ಪ್ಯಾಕ್ ಮಾಡಿ ಬೇರೆ ಕಡೆ ಕಳಿಸುತ್ತೆ. ಆ ವಿತರಣೆ ಮಾಡದೆ ಹೋದ್ರೆ ನಮ್ಮ ಯಶಸ್ಸು ಆಗೋದಿಲ್ಲ. ಅದನ್ನ ನಾವು ಸಮಯ, ಹಣ ಇವುಗಳನ್ನ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇದೇ ನಮಗೆ ಕಲಿಸ್ತಕ್ಕಂಥ ಕೋಶ ಕಲಿಸುವ ಒಂದು ಮಾರ್ಗದರ್ಶನ. ಇನ್ನೂ ಒಂದು ಸಣ್ಣ ಅಂಗಕ ಲೈಸೋಸೋಮ್ಗಳು ಅಂತ. ಇವು ಬೇಕಾದಷ್ಟು ಇರುತ್ತೆ ಕೋಶದ ಒಳಭಾಗದಲ್ಲಿ. ಇದೇನ್ ಮಾಡುತ್ತೆ ಅಂತಂದ್ರೆ, ಅನಗತ್ಯ ವಸ್ತುಗಳನ್ನ ನಾಶ ಮಾಡುತ್ತೆ. ಅನಗತ್ಯ ವಸ್ತುಗಳು ಅಂದ್ರೆ, ಈಗ ಬ್ಯಾಕ್ಟೀರಿಯಾ ಏನಾದ್ರೂ ಎಂಟರ್ ಆಯ್ತು ಒಳಗಡೆ ಅಂತಂದ್ರೆ, ಈ ಲೈಸೋಸೋಮ್ಗಳು ಏನ್ ಮಾಡುತ್ತೆ, ಎನ್ಸೈಮ್ಸ್ ನ ಉತ್ಪತ್ತಿ ಮಾಡಿ ಆ ಬ್ಯಾಕ್ಟೀರಿಯಾಗಳನ್ನ ಕೊಂದಾಕ್ಬಿಡುತ್ತೆ, ನಾಶ ಮಾಡಿಬಿಡುತ್ತೆ. ಮತ್ತೆ ಕೋಶವನ್ನ ಸ್ವಚ್ಛವಾಗಿಡುತ್ತೆ. ಬೇಡದೇ ಇರತಕ್ಕಂಥ ವಸ್ತುಗಳನ್ನ ಇದು ನುಂಗ್ಬಿಡುತ್ತೆ. ನುಂಗ್ಬಿಟ್ಟು ಅದನ್ನು ಡೈಜೆಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಇದು ಲೈಸೋಸೋಮಿನ ಕೆಲಸ. ಬೇಕಾದಷ್ಟು ಹೇಳೋದಿದೆ, ಆದ್ರೆ ನಾನು ಇದರಿಂದ ನಾವೇನು ಕಲ್ತ್ಕೊಳ್ಬಹುದು ಅಂದ್ರೆ, ನಾವು ಸ್ವಚ್ಛತೆಯ ಜೀವನ ಬೇಕು, ನಮಗೆ ಆರೋಗ್ಯದ ಜೀವನ ಬೇಕು. ನಾವು ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳನ್ನು ಬಿಟ್ಟು ಒಳ್ಳೆ ಯೋಚನೆಗಳನ್ನು ಮಾಡಿದರೆ, ಮನೋಬಲ ಜಾಸ್ತಿ ಮಾಡಿಕೊಂಡಾಗ ನಾವು ಆರೋಗ್ಯದ ಜೀವನವನ್ನ ಮಾಡಬಹುದು ಅಂತಕ್ಕಂಥ ಒಂದು ಮಾರ್ಗದರ್ಶನ ಲೈಸೋಸೋಮಿನಿಂದ ನಮಗೆ ಸಿಗುತ್ತೆ. ಈಗ ಸೈಟೋಪ್ಲಾಸಮ್ ಅಂತಕ್ಕಂಥ ಒಂದು ದ್ರವ ಇರುತ್ತೆ. ಅದು ಕೋಶ ಕೇಂದ್ರ ಮತ್ತು ಕೋಶ ಪಟಲ, ಅಂದ್ರೆ ಸೆಲ್ ಮೆಂಬ್ರೇನ್ ಅಂತ ಹೇಳ್ತೀವಲ್ಲ, ಅದು ಅವೆರಡರ ಮಧ್ಯೆ ಇದು ಒಂದು ದ್ರವದ ರೂಪದಲ್ಲಿ ಇರುತ್ತೆ. ಇದು ಎಲ್ಲ ಚಟುವಟಿಕೆಗಳು ನಡೆಯುವ ಸ್ಥಳ. ಕೋಶದಲ್ಲಿ ಎಷ್ಟು ಅಂಗಕಗಳು ಇದೆಯೋ, ಎಷ್ಟು ಕೆಲಸಗಳು ನಡೀತಾ ಇರುತ್ತೋ, ಆ ಎಲ್ಲಾ ಕೆಲಸಗಳಿಗೂ ಈ ಸೈಟೋಪ್ಲಾಸಮ್ ಅಂತಕ್ಕಂಥದ್ದು ಬೇಕೇ ಬೇಕು. ಸೈಟೋಪ್ಲಾಸಮ್ ಇಲ್ಲದೆ ಹೋದ್ರೆ ಯಾವ ಕೆಲಸವೂ ಆಗೋದಿಲ್ಲ. ಅಂದ್ರೆ ಈ ಸೈಟೋಪ್ಲಾಸಮ್ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ಬೇರೆ ಬೇರೆಯ ಅಂಗಕಗಳ ಕೆಲಸಗಳನ್ನ
ಇದು ಸಹಕರಿಸುವಂತೆ ಮಾಡುತ್ತೆ. ಎಲ್ಲ ಅಂಗಗಳ ಆಗ್ತಕ್ಕಂಥ ಕೆಲಸವನ್ನ ಒಂದು ರೀತಿಯಾಗಿ ಇದು ಡೈರೆಕ್ಷನ್ ಮಾಡುತ್ತೆ. ಇದು ಸಹಕಾರವನ್ನು ಕೊಡುವ ರೀತಿಯಲ್ಲಿ ಮಾಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ಕೆಲಸ ಸೈಟೋಪ್ಲಾಸಂ ಮಾಡುತ್ತೆ. ಇದರಿಂದ ನಾವು ಕಲ್ತ್ಕೊಳ್ತಕ್ಕಂಥ ಪಾಠ ಏನು ಅಂದರೆ, ಸಹಕಾರದಿಂದ ಜೀವನ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ. ಸಹಕಾರ ಅಂತಕ್ಕಂಥದ್ದು ಬೇಕೇ ಬೇಕು ಅಂತಕ್ಕಂಥ ಒಂದು ಪಾಠವನ್ನ ಈ ಸೈಟೋಪ್ಲಾಸಂ ಅಂತಕ್ಕಂಥದ್ದು ನಮಗೆ ಕಲಿಸಿಕೊಡುತ್ತೆ. ಇಲ್ಲಿಯ ತನಕ ಬೇರೆ ಬೇರೆ ಅಂಗಕಗಳ ಹೆಸರನ್ನ, ಆರ್ಗನಲ್ಸ್ ಹೆಸರನ್ನ ಹೇಳಿ ಅವುಗಳು ಏನು ಕೆಲಸ ಮಾಡುತ್ತೆ ಅಂತಾನು ಹೇಳಿದೆ. ಆದರೆ ಯಾವ ಅಂಗಕವೂ ಸಹಿತ ಅಹಂಕಾರವಿಲ್ಲದೆ ಕೆಲಸ ಮಾಡುತ್ತೆ. ಯಾರಿಗೂ ಯಾವ ಅಂಗಕ್ಕೂ ಪ್ರಶಂಸೆ ಬೇಡ. ಅವು ಒಟ್ಟಾಗಿ ಕೋಶದ ಜೀವವನ್ನು ಉಳಿಸೋದಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಇದರಿಂದ ಪಾಠ ಏನು ನಮಗೆ, ಪರಸ್ಪರ ಸಹಕಾರವೇ ನಮಗೆ ಜೀವನದ ಮುಖ್ಯವಾದ ಗುರಿ. ಸಹಕಾರ ಇಲ್ಲದೆ ಹೋದರೆ ಏನು ಜೀವನ ಸಾಧ್ಯವಾಗೋದಿಲ್ಲ. ಮನೆಯಲ್ಲೇ ತಗೊಳ್ಳಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಸಹಕಾರವಾಗಿದ್ದು ಕೆಲಸ ಮಾಡಿದರೆ ಮಾತ್ರ ಒಂದು ಒಳ್ಳೆಯ ಸಂಸಾರವಾಗುತ್ತೆ. ಇಲ್ಲ ಅಂದರೆ ಆಗೋದಿಲ್ಲ. ಇದು ಪ್ರತಿಯೊಂದು ಅಂಗಕ್ಕೂ ಮಾಡ್ತಕ್ಕಂಥ ಮಾರ್ಗದರ್ಶನ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಎಲ್ಲರೂ ಒಟ್ಟಾಗಿ ಸೇರಿ ಪರಸ್ಪರ ಸಹಕಾರದಿಂದ ಜೀವನ ಮಾಡಬೇಕು ಅಂತಕ್ಕಂಥ ಪಾಠ ಈ ಒಂದು ಅಂಗಕ ಕಲಿಸ್ಕೊಡುತ್ತೆ. ಜೀವಕೋಶಗಳು ಕಲಿಸುವ ಪಾಠ ಏನು ನಮಗೆ ಅಂದರೆ, ಅಹಂಕಾರವಿಲ್ಲದೆ ಸಹಕಾರದಿಂದ ಬದುಕಬೇಕು ಅಂತ ಕೋಶಗಳು ತೋರಿಸ್ತಾ ಇವೆ. ಎಲ್ಲ ಕೋಶದ ಅಂಗಕಗಳು ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಯಾವುದಕ್ಕೂ ಅಹಂಕಾರವಿಲ್ಲ. ಎಲ್ಲವೂ ಸಹಕಾರದಿಂದ ಕೆಲಸ ಮಾಡ್ತಾ ಇರುತ್ತೆ. ಆಗ ಕೋಶ ಜೀವಂತವಾಗಿರುತ್ತೆ. ಸೆಲ್ಸ್ ಟೀಚಸ್ ಹ್ಯುಮಿನಿಟಿ ಅಂಡ್ ಕೋಆಪರೇಷನ್. ಈಚ್ ಆರ್ಗನಲ್ ಡಸ್ ಇಟ್ಸ್ ಡ್ಯೂಟಿ. ಹಾಗೆ ನಾವು ಪ್ರತಿಯೊಬ್ಬ ಪ್ರಜೆಯೂ ಸಹಿತ ನಮ್ಮ ಕೆಲಸಗಳನ್ನು ಮುತುವರ್ಜಿಯಿಂದ ಮಾಡಬೇಕು. ವಿದ್ಯಾರ್ಥಿಗಳಾದವರು ನಿಮ್ಮ ಕೆಲಸವನ್ನು ಮಾಡಬೇಕು, ಉಪಾಧ್ಯಾಯರು ಅವ್ರ ಕೆಲಸಗಳನ್ನು ಮಾಡಬೇಕು. ಈ ಎಲ್ಲರೂ ಒಟ್ಟಾಗಿ ಮಾಡಿದಾಗ ನಮ್ಮ ಜೀವನ ಸುಖಕರವಾಗಿರುತ್ತೆ. ನಾವು ಸಹಜೀವನದಲ್ಲಿ ಇದೇ ಪಾಠ ಅನುಸರಿಸಬೇಕು. ಏನು? ಸಹಕಾರ, ಸ್ವಚ್ಛತೆ, ಶಕ್ತಿ ಇರಬೇಕು, ಒಳ್ಳೆ ನಾಯಕತ್ವ ಇರಬೇಕು. ಅದು ಈ ಕೋಶಗಳು ನಮಗೆ ಹೇಳ್ಕೊಡುತ್ತೆ. ಲೆಟ್ ಅಸ್ ಲಿವ್ ಲೈಕ್ ದಿ ಸೆಲ್ಸ್, ಕ್ವಯಟ್ಲಿ, humbly, but powerfully. Together we work for a good life. ಈ ಒಂದು ಸಣ್ಣ ಯೂಟ್ಯೂಬಿನ ಒಂದು ಪ್ರೆಸೆಂಟೇಷನ್ ನಾನು ಮಾಡೋದಕ್ಕೆ ನನ್ನ ಒಂದು ಅನುಭವ, ಮೈ ಟೀಮ್ ಅಂತ ಹೇಳಿದ್ನಲ್ಲ, ಆ ಮೈ ಟೀಮಲ್ಲಿ ChatGPT, ಕ್ರಿಯೇಟಿವ್ ಕಾಮನ್ಸ್, ಇಂಟರ್ನೆಟ್ ಇವುಗಳ ಸಹಾಯದಿಂದ ನಾನು ಕೆಲವು ವಿಷಯಗಳನ್ನು ತಗೊಂಡಿದ್ದೀನಿ. ಮತ್ತು ನನ್ನ ಸ್ವಂತ ವಿಚಾರ, ಸ್ವಂತ ಒಂದು ಯೋಚನೆಯಿಂದ ಕೋಶಗಳು ನಮಗೆ ಏನು ಪಾಠ ಕಲಿಸುತ್ತೆ ಅಂತಕ್ಕಂಥ ಒಂದು ಪಾಠವನ್ನು ಮಾಡಿದ್ದೀನಿ. ಇದರಿಂದ ನಾವು ಏನು ತಿಳ್ಕೋಬೇಕು ಅಂದರೆ, ಅಹಂಕಾರ ಇಲ್ಲದೆ ಸಹಕಾರದಿಂದ ಬದುಕುವುದನ್ನು ಕಲ್ತ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಕಲ್ತ್ಕೋಬೇಕು.